ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈಜಿಪ್ಟ್ ನಾಗರಿಕತೆಯ ಕುರಿತು ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇವೆ. ಈ ಇಂದಿನ ತರಗತಿಯಲ್ಲಿ ನಾವು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಮೆಸೊಪಟೋಮಿಯಾ ನಾಗರಿಕತೆಯ ಕುರಿತು ತಿಳಿದುಕೊಳ್ಳೋಣ. ಮೆಸೊಪಟೋಮಿಯಾ ನಾಗರಿಕತೆ ಅಂತಕ್ಕಂಥದ್ದೇನಿದೆ, ಇದು ಇಂದಿನ ಇರಾಕ್, ಪೂರ್ವ ಸಿರಿಯಾ ಮತ್ತು ದಕ್ಷಿಣ ಟರ್ಕಿ ಪ್ರದೇಶಗಳಲ್ಲಿ ವ್ಯಾಪಿಸಿದ್ದಂತಹ ಒಂದು ಪ್ರಾಚೀನ ನಾಗರಿಕತೆಯಾಗಿದೆ. ಈಗಿನ ಇರಾಕ್, ಪೂರ್ವ ಸಿರಿಯಾ ಮತ್ತು ದಕ್ಷಿಣ ಟರ್ಕಿ ಈ ದೇಶಗಳಿಂದ ಕೂಡಿದಂತಹ ಪ್ರದೇಶದಲ್ಲಿ ಈ ಮೆಸೊಪಟೋಮಿಯಾ ಎಂಬ ನಾಗರಿಕತೆಯ ಬೆಳವಣಿಗೆಯಾಗಿದೆ. ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿಯ ಬಯಲಿನಲ್ಲಿಯೇ ಬೆಳೆದು ಬಂದಿವೆ. ಉದಾಹರಣೆಗೆ ನಾವು ಕಳೆದ ತರಗತಿಯಲ್ಲಿ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ತಿಳ್ಕೊಂಡ್ವಿ. ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ವರಪ್ರಸಾದವಾಗಿದೆ. ನೈಲ್ ನದಿಯ ದಡದಲ್ಲಿಯೇ ಈಜಿಪ್ಟ್ ನಾಗರಿಕತೆಯ ಬೆಳವಣಿಗೆ ಆಗಿದೆ. ಅದೇ ರೀತಿ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್, ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಎಂಬ ಎರಡು ನದಿಗಳ ಬಯಲಿನಲ್ಲಿ ಮೆಸೊಪಟೋಮಿಯಾ ನಾಗರಿಕತೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಮೆಸೊಪಟೋಮಿಯಾ ಎಂದರೆ ಗ್ರೀಕ್ ಭಾಷೆಯಲ್ಲಿ ಎರಡು ನದಿಗಳ ನಡುವಿನ ಪ್ರದೇಶ ಎಂದರ್ಥ. ಮೆಸೊಪಟೋಮಿಯಾ ಎಂದರೆ ಎರಡು ನದಿಗಳ ನಡುವಿನ ಬಯಲು ಅಥವಾ ಪ್ರದೇಶ ಎಂದರ್ಥ. ಇದನ್ನು ನಿಮಗೆ ಎರಡು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಮೆಸೊಪಟೋಮಿಯಾ ಎಂದರೇನು? ಮೆಸೊಪಟೋಮಿಯಾ ಎಂದರೆ ಎರಡು ನದಿಗಳ ನಡುವಿನ ಬಯಲು ಎಂದರ್ಥ. ಆದರೆ ಆ ಎರಡು ನದಿಗಳು ಯಾವ್ಯಾವ ಅಂತಂದ್ರೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್. ಈ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಫಲವತ್ತಾದಂತಹ ಭೂಮಿಯಲ್ಲಿಯೇ ಮೆಸೊಪಟೋಮಿಯಾ ನಾಗರಿಕತೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಪ್ರಪಂಚದ 4 ಮಹಾನ್ ನಾಗರಿಕತೆಗಳಲ್ಲಿ ಮೆಸೊಪಟೋಮಿಯಾ ನಾಗರಿಕತೆಯು ಸಹ ಒಂದಾಗಿದೆ. ಅಂತಹ ನಾಗರಿಕತೆಯ ಬೆಳವಣಿಗೆಗೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಕಾರಣವಾಗಿವೆ. ಈ ಎರಡು ನದಿಗಳ ಬಯಲಿನಲ್ಲಿಯೇ ಮೆಸೊಪಟೋಮಿಯಾ ನಾಗರಿಕತೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಇನ್ನು ಈ ನಾಗರಿಕತೆಯ ಕಾಲ. ಮೆಸೊಪಟೋಮಿಯಾ ನಾಗರಿಕತೆಯ ಕುರಿತು ವಿದ್ವಾಂಸರಲ್ಲಿ ಒಮ್ಮತವಾದಂತಹ ಅಭಿಪ್ರಾಯ ಅಂತಕ್ಕಂಥದ್ದು ಇಲ್ಲ. ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿರುವಂತೆ ಸಾಶಾ ಪೂರ್ವ 4000ದಿಂದ 3500 ವರ್ಷಗಳಷ್ಟು ಹಿಂದೆ ಈ ನಾಗರಿಕತೆಯ ಆರಂಭವಾಯಿತು ಅಂತೇಳಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಇದರ ಕಾಲವನ್ನು ನಾವು ಸಾಶಾ ಪೂರ್ವ 3500ರಿಂದ 500 ಅಂತೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಸಾಶಾ ಪೂರ್ವ 3500ರಿಂದ ಸಾಶಾ ಪೂರ್ವ 500ರ ಕಾಲಾವಧಿಯಲ್ಲಿ ಈ ನಾಗರಿಕತೆಯ ಬೆಳವಣಿಗೆ ಅನ್ನೋದು ಆಯಿತು. ಇನ್ನು ಈ ನಾಗರಿಕತೆಯನ್ನ 5 ಜನಾಂಗಗಳು ಸೇರಿ ರೂಪಿಸಿವೆ. ಮೆಸೊಪಟೋಮಿಯಾ ನಾಗರಿಕತೆಯು 5 ಜನಾಂಗಗಳಿಂದ ರಚಿತವಾದಂತಹ ಒಂದು ನಾಗರಿಕತೆಯಾಗಿದೆ. ಆದರೆ ಆ ಜನಾಂಗಗಳು ಯಾವ್ಯಾವ ಅಂತಂದ್ರೆ, ಮೊದಲನೇ ಸುಮೇರಿಯನ್ನರು, ಸುಮೇರಿಯನ್ನರನ್ನ ಮೆಸೊಪಟೋಮಿಯಾ ನಾಗರಿಕತೆಯ ಹರಿಕಾರರು ಅಂತ ಕರೀತಾರೆ. ಹರಿಕಾರರು ಅಂತಂದರೆ ಆರಂಭಕಾರರು. ಮೆಸೊಪಟೋಮಿಯಾ ನಾಗರಿಕತೆಯನ್ನ ಆರಂಭಿಸಿದಂತಹ ಕೀರ್ತಿ ಸುಮೇರಿಯನ್ನರಿಗೆ ಸಲ್ಲುತ್ತದೆ. ಇವರು ಸುಮೇರ ಎಂಬ ಪ್ರಾಂತ್ಯದಲ್ಲಿ ವಾಸಿಸ್ತಾ ಇದ್ದಾರೆ. ಇವರು ಸುಮೇರ ಎಂಬ ಪ್ರಾಂತ್ಯದಲ್ಲಿ ವಾಸಿಸ್ತಾ ಇದ್ದಿದ್ದರಿಂದಾಗಿದೆ ಇವರು ಕಟ್ಟಿದ
ಇವರು ಬೆಳೆಸಿದ ನಾಗರಿಕತೆಗೆ ಸುಮೇರಿಯನ್ ನಾಗರಿಕತೆ ಅಂತಲೇ ಕರೆಯಲಾಗುತ್ತೆ. ಹಾಗಾಗಿ ಇವರನ್ನ ಸುಮೇರಿಯನ್ನರು ಅಂತೇಳಿ ಕರೆಯಲಾಗುತ್ತದೆ. ಈ ಸುಮೇರಿಯನ್ನರೇ ಮೆಸೊಪೊಟೇಮಿಯಾ ನಾಗರಿಕತೆಯ ಹರಿಕಾರರು ಅಥವಾ ಆರಂಭಕಾರರು. ಇನ್ನ ಎರಡನೇದು ಅಕ್ಕಾಡಿಯನ್ನರು. ಅಕ್ಕಾಡಿಯ ಜನಾಂಗ. ಅಕ್ಕಾಡಿಯನ್ನರು ಸುಮೇರವನ್ನು ವಶಪಡಿಸಿಕೊಳ್ತಾರೆ. ಸುಮೇರದ ಮೇಲೆ ದಾಳಿಯನ್ನು ಮಾಡಿ ಸುಮೇರವನ್ನ ವಶಪಡಿಸಿಕೊಳ್ತಾರೆ ಮತ್ತು ಅಗಾಧೆಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ನಡೆಸ್ತಾರೆ. ಸುಮೇರವನ್ನ ವಶಪಡಿಸಿಕೊಂಡು ಅಗಾಧೆಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಕ್ಕಾಡಿಯನ್ನರು ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಬೆಳೆಸತಕ್ಕಂತಹ ಕೆಲಸವನ್ನ ಮಾಡಿದರು. ಒಂದನೆಯ ಸರ್ಗ. ಅಕ್ಕಾಡಿಯನ್ನರ ಪ್ರಸಿದ್ಧನಾದಂತಹ ಅರಸ. ಅಕ್ಕಾಡಿಯನ್ ಜನಾಂಗದ ಪ್ರಸಿದ್ಧನಾದಂತಹ ಅರಸ ಯಾರಂತಂದ್ರೆ ಒಂದನೆಯ ಸರ್ಗಾನ್ ಎಂಬತಕ್ಕಂಥವನು. ಇವನು ಅಗಾಧೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೆಸೊಪೊಟೇಮಿಯಾ ನಾಗರಿಕತೆಯ ಉಚ್ಚಾಯ ಸ್ಥಿತಿಗೆ ಕಾರಣ ಅಥವಾ ಅದರ ಉನ್ನತಿಗೆ ಬೆಳವಣಿಗೆಗೆ ಇವನು ಕಾರಣೀಭೂತನಾದ. ಇನ್ನು ಮೂರನೆಯವರು ಅಮೋರಿಯನ್ನರು ಅಥವಾ ಪ್ರಾಚೀನ ಬೆಬಿಲೋನಿಯನ್ನರು. ಅಮೋರಿಯನ್ನರು ಅಥವಾ ಪ್ರಾಚೀನ ಬೆಬಿಲೋನಿಯನ್ನರು. ಮೆಸೊಪೊಟೇಮಿಯಾ ನಾಗರಿಕತೆಗೆ ಬೆಳವಣಿಗೆ ಕಾರಣವಾದ ಮೂರನೆಯ ಜನಾಂಗ ಯಾವುದು ಅಂತಂದರೆ ಅಮೋರಿಯನ್ನರು ಅಥವಾ ಪ್ರಾಚೀನ ಬೆಬಿಲೋನಿಯನ್ನರು ಅಂತೇಳಿ ಇವರನ್ನ ಕರೆಯಲಾಗುತ್ತದೆ. ಇವರು ಸುಮೇರ ಮತ್ತು ಅಗಾಧೆ ಎರಡನ್ನು ವಶಪಡಿಸಿಕೊಂಡರು. ಸುಮೇರಿಯನ್ನರ ರಾಜಧಾನಿ ಸುಮೇರ, ಅಕ್ಕಾಡಿಯನ್ನರ ರಾಜಧಾನಿ ಅಗಾಧೆ ಎರಡನ್ನು ವಶಪಡಿಸಿಕೊಂಡು ಬ್ಯಾಬಿಲೋನಿಯನ್ ನಗರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾರೆ. ಸುಮೇರ ಮತ್ತು ಅಕ್ಕಾಡಿ ಎರಡನ್ನೂ ವಶಪಡಿಸಿಕೊಂಡು ಅವೆರಡನ್ನ ಒಗ್ಗೂಡಿಸಿದ್ರು. ಬ್ಯಾಬಿಲೋನಿಯಾವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಮತ್ತು ಅಲ್ಲಿಂದ ಅವರ ಆಡಳಿತ ನಡೆಸ್ತಾರೆ. ಹಾಗಾಗಿ ಇವರನ್ನ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತೇಳಿ ಕರೆಯಲಾಗುತ್ತದೆ. ಹಮ್ಮುರಾಬಿ ಈ ವಂಶದ ಪ್ರಸಿದ್ಧನಾದಂತಹ ದೊರೆ. ಅಮೋರಿಯನ್ನರ ಪ್ರಸಿದ್ಧನಾದಂತಹ ಅರಸ ಯಾರಂತಾರೆ ಹಮ್ಮುರಾಬಿ ಅಂತ. ಅವರ ರಾಜಕೀಯ ಜೀವನವನ್ನ ವಿವರಿಸುವಾಗ ಹಮ್ಮುರಾಬಿಯ ಸಾಧನೆಗಳನ್ನು ಕುರಿತು ನಾನು ಹೇಳ್ತೇನೆ. ಇವರನ್ನ ಒಂದನೆಯ ಜಸ್ಟೀನಿಯನ್ ಅಂತೇಳಿ ಕರೆಯಲಾಗುತ್ತೆ. ವಿಶ್ವದ ಪ್ರಥಮ ಲಿಖಿತ ಕಾನೂನುಗಳ ಸಂಗ್ರಾಹಕ. ವಿಶ್ವದ ಪ್ರಥಮ ಲಿಖಿತ ಕಾನೂನುಗಳ ಸಂಗ್ರಾಹಕ ಅಂತೇಳಿ ಹಮ್ಮುರಾಬಿಯನ್ನು ಕರೀತಾರೆ. ಅವನ ಆಡಳಿತದ ಅವನ ಸಾಧನೆಗಳನ್ನು ಕುರಿತು ನಾನು ಅವರ ರಾಜಕೀಯ ಸಾಧನೆಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೇನೆ. ಹೀಗೆ ಮೊದಲಿಗೆ ಸುಮೇರಿಯನ್ನರಿಂದ ಮೆಸೊಪೊಟೇಮಿಯಾ ನಾಗರಿಕತೆ ಆರಂಭ ಆಯಿತು. ಅದಾದ ನಂತರ ಅಕ್ಕಾಡಿಯನ್ ಜನಾಂಗವನ್ನು ಮುಂದುವರಿಸಿತು. ಅದಾದ ನಂತರ ಅಮೋರಿಯನ್ನರು ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು ಆ ನಾಗರಿಕತೆಯನ್ನು ಮುಂದುವರಿಸತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ನಾಲ್ಕನೆಯ ಜನಾಂಗ ಅಸ್ಸೀರಿಯನ್ನರು. ಮೆಸೊಪೊಟೇಮಿಯಾ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾದಂತಹ ಮತ್ತೊಂದು ಜನಾಂಗ ಯಾವುದು ಅಂದರೆ ಅಸ್ಸೀರಿಯನ್ನರು. ಟಿಲ್ಗಾತ್ ಪಿಲ್ಸನ್. ಈ ವಂಶದ ಪ್ರಸಿದ್ಧನಾದಂತಹ ಅರಸ ಟಿಲ್ಗಾತ್ ಪಿಲ್ಸನ್ ಅಸ್ಸೀರಿಯನ್ನರ ಪ್ರಮುಖನಾದಂತಹ ಅರಸ. ಇವನ ಕಾಲದಲ್ಲಿ ಮೆಸೊಪೊಟೇಮಿಯಾ ಸಾಮ್ರಾಜ್ಯದ ವೈಭವವನ್ನು ಕಾಣುತ್ತದೆ.
ಮೆಸೊಪಟೋಮಿಯ ಸಾಮ್ರಾಜ್ಯವು ವೈಭವದ ಉತ್ತುಂಗದ ಶಿಖರವನ್ನ ಏರಿತು. ಹಾಗಾಗಿಯೇ ಮೆಸೊಪಟೋಮಿಯ ನಾಗರಿಕತೆಯಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಅರಸ ಯಾರೆಂದರೆ ಟಿಲ್ಗಾತ್ ಪಿಲ್ಸರ್ ಅಂತ. ಇವನಲ್ಲದೆ ಎರಡನೇ ಸರ್ಗಾನ್, ಈ ವಂಶದ ಇತರೆ ಪ್ರಸಿದ್ಧರಾದಂತಹ ಅರಸರು ಸೆನ್ನಾಚೆರಿ, ಅಸ್ಸೂರ್ ಬನಿಪಾಲ್, ಅಸ್ಸೀರಿಯನ್ನರ ಪ್ರಸಿದ್ಧರಾದಂತಹ ಅರಸರು ಟಿಲ್ಗಾತ್ ಪಿಲ್ಸರ್, ಎರಡನೇ ಸರ್ಗಾನ್, ಸೆನ್ನಾಚೆರಿ ಮತ್ತು ಅಸ್ಸೂರ್ ಬನಿಪಾಲ್ ಅಂತಕ್ಕಂಥವರು ಅಸ್ಸೀರಿಯನ್ನರ ಪ್ರಸಿದ್ಧರಾದಂತಹ ಅರಸರಾಗಿದ್ದಾರೆ. ಇವರ ಕಾಲದಲ್ಲಿ ನಿನ್ವೆಹ ಎಂತಕ್ಕಂಥದ್ದು ರಾಜಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿತು. ಅಸ್ಸೀರಿಯನ್ನರ ರಾಜಧಾನಿ ಯಾವುದು ಅಂತಂದ್ರೆ ನಿನ್ವೆಹ. ಹೀಗೆ ಅಸ್ಸೀರಿಯನ್ನರು ನಿನ್ವೆಹವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಲವು ಪ್ರಸಿದ್ಧ ಅರಸರುಗಳು ಮೆಸೊಪಟೋಮಿಯಾ ನಾಗರಿಕತೆಯನ್ನು ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನ ಮಾಡಿದರು. ಇನ್ನು ಐದನೆಯ ಜನಾಂಗ, ಮೆಸೊಪಟೋಮಿಯಾ ನಾಗರಿಕತೆಯನ್ನು ನಿರ್ಮಿಸಿದಂತ ಐದನೆಯ ಜನಾಂಗ ಚಾಲ್ಡಿಯನ್ನರು ಅಥವಾ ನವ ಬ್ಯಾಬಿಲೋನಿಯನ್ನರು. ಚಾಲ್ಡಿಯನ್ನರು ಅಥವಾ ನವ ಬ್ಯಾಬಿಲೋನಿಯನ್ನರು ಮೆಸೊಪಟೋಮಿಯಾ ನಾಗರಿಕತೆಯಾದಂತಹ ಕೊನೆಯ ಜನಾಂಗವಾಗಿದೆ. ಇದರ ಪ್ರಸಿದ್ಧ ಅರಸ ಅಂತ ಹೇಳಿದ್ರೆ ಈ ನಾಗರಿಕತೆಯನ್ನಾದಂತಹ ಪ್ರಮುಖ ಅರಸ ನೆಬುಕಡ್ನೆಝರ್. ನೆಬುಕಡ್ನೆಝರ್ ಚಾಲ್ಡಿಯನ್ನರ ಅಥವಾ ನವ ಬ್ಯಾಬಿಲೋನಿಯನ್ನರ ಪ್ರಸಿದ್ಧನಾದಂತಹ ಅರಸ. ಅಸ್ಸೀರಿಯನ್ನರ ಆಡಳಿತದ ಕಾಲಾವಧಿಯಲ್ಲಿ ಬ್ಯಾಬಿಲೋನಿಯನ್ ನಗರ ಸಂಪೂರ್ಣ ನಾಶ ಆಗಿದೆ. ಆ ಬ್ಯಾಬಿಲೋನಿಯನ್ ನಗರವನ್ನ ಚಾಲ್ಡಿಯನ್ನರು ಪುನರ್ ನಿರ್ಮಾಣವನ್ನ ಮಾಡ್ತಾರೆ ಮತ್ತು ಬ್ಯಾಬಿಲೋನಿಯಾವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರ ಆಡಳಿತವನ್ನು ನಡೆಸ್ತಾರೆ. ಹಾಗಾಗಿನೇ ಚಾಲ್ಡಿಯನ್ನರನ್ನ ನವ ಬ್ಯಾಬಿಲೋನಿಯನ್ನರು ಎಂದು ಸಹ ಕರೆಯಲಾಗಿದೆ. ನೆಬುಕಡ್ನೆಝರ್ ಅಂತಕ್ಕಂಥವನು ಈ ವಂಶದ ಪ್ರಮುಖನಾದಂತಹ ಅರಸ. ಚಾಲ್ಡಿಯನ್ನರ ಪ್ರಸಿದ್ಧ ಅರಸ ಯಾರಾಗಿದ್ದಾರೆ ನೆಬುಕಡ್ನೆಝರ್. ಇವನು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದೆನಿಸಿದಂತಹ ತೂಗುವ ಉದ್ಯಾನವನ್ನ ನಿರ್ಮಾಣವನ್ನ ಮಾಡ್ತಾನೆ. ಬ್ಯಾಬಿಲೋನಿಯಾದಲ್ಲಿ ತೂಗುವ ಉದ್ಯಾನವನ್ನ ನಿರ್ಮಾಣವನ್ನ ಮಾಡ್ತಾನೆ. ಇದರ ನಿಮಗೆ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ತೂಗುವ ಉದ್ಯಾನ ಎಲ್ಲಿದೆ, ಅದರ ನಿರ್ಮಾಪಕ ಯಾರು? ತೂಗುವ ಉದ್ಯಾನ ಬ್ಯಾಬಿಲೋನಿಯಾದಲ್ಲಿದೆ. ಇದರ ನಿರ್ಮಾಪಕ ಯಾರು ಅಂತಂದ್ರೆ ನೆಬುಕಡ್ನೆಝರ್ ಎಂತಕ್ಕಂಥ ಅರಸ. ಹೀಗೆ ಚಾಲ್ಡಿಯನ್ನರ ನವ ಬ್ಯಾಬಿಲೋನಿಯನ್ನರ ಪ್ರಸಿದ್ಧ ದೊರೆಯಾದಂತಹ ನೆಬುಕಡ್ನೆಝರ್ ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದಂತಹ ತೂಗುವ ಉದ್ಯಾನವನ್ನ ನಿರ್ಮಾಣ ಮಾಡಿದರು. ಈಗ 5 ಜನಾಂಗಗಳು ಸೇರಿ ನಿರ್ಮಿಸಿದಂತಹ ನಾಗರಿಕತೆಯೇ ಯಾವುದು ಅಂತಂದ್ರೆ ಮೆಸೊಪಟೋಮಿಯಾದ ನಾಗರಿಕತೆ. ಹಾಗಾಗಿ ಮೆಸೊಪಟೋಮಿಯಾ ನಾಗರಿಕತೆಯನ್ನ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯುತ್ತಾರೆ. ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ. ಇದರ ನಿಮಗೆ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗಿದೆ. ಮೆಸೊಪಟೋಮಿಯಾ ನಾಗರಿಕತೆಯನ್ನು ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯಲು ಕಾರಣವಿದೆ. ಏಕೆ ಅಂತ ಹೇಳಿದ್ರೆ ಸಾಶಾಪೂರ್ವ 3500ರಿಂದ ಸಾಶಾಪೂರ್ವ 500ರ ಕಾಲಾವಧಿಯಲ್ಲಿ ಮೆಸೊಪಟೋಮಿಯಾದಲ್ಲಿ 5 ಜನಾಂಗಗಳು ನಾಗರಿಕತೆಯನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅನೇಕ ನಾಗರಿಕತೆಗಳು ಬೆಳೀತವೆ ಮತ್ತು ಅವು ಅವಸಾನವನ್ನ ಹೊಂದುತ್ತವೆ. ಹೀಗೆ ಅನೇಕ ನಾಗರಿಕತೆಗಳ ಹುಟ್ಟಿಗೆ
ಮತ್ತು ಆ ನಾಗರಿಕತೆಗಳ ಅವಸಾನಕ್ಕೆ ಕಾರಣವಾಗಿರುವುದರಿಂದ ಮೆಸೊಪಟೋಮಿಯಾ ನಾಗರಿಕತೆಯನ್ನ ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯಲಾಗಿದೆ. ಸಾಶಾಪೂರ್ವ 3500 ಕಾಲದಲ್ಲಿ ಅನೇಕ ನಾಗರಿಕತೆಗಳು ಹುಟ್ಟಿ ಬೆಳೆದು ಅವು ಅವಸಾನವನ್ನ ಹೊಂದಿದವು. ಹಾಗಾಗಿ ಮೆಸೊಪಟೋಮಿಯಾವನ್ನ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಹಾಗಾದ್ರೆ ಆ ನಾಗರಿಕತೆಗಳು ಯಾವ್ಯಾವ ಅಂತಿದ್ದಾರೆ? ಸುಮೇರಿಯನ್ ನಾಗರಿಕತೆ, ಅಕ್ಕಾಡಿಯನ್ ನಾಗರಿಕತೆ, ಅಮೋರಿಯನ್ ನಾಗರಿಕತೆ, ಅಸ್ಸೀರಿಯನ್ ನಾಗರಿಕತೆ ಮತ್ತು ಚಾಲ್ಡಿಯನ್ ನಾಗರಿಕತೆ. ಈ 5 ನಾಗರಿಕತೆಗಳು ಹುಟ್ಟಿದ್ವು. ಹಾಗಾಗಿ ಅದನ್ನ ನಾಗರಿಕತೆಯ ತೊಟ್ಟಿಲು ಅಂತ ಹೇಳ್ತಾರೆ. ಹಾಗೆಯೇ ಈ 5 ನಾಗರಿಕತೆಗಳು ನಾಶವನ್ನ ಹೊಂದಿದ್ವು. ಹಾಗಾಗಿ ಅದನ್ನ ಸಮಾಧಿ ಅಂತ ಕರೆಯಲಾಗಿದೆ. ಈಗ 5 ನಾಗರಿಕತೆಗಳ ಹುಟ್ಟಿಗೆ 5 ನಾಗರಿಕತೆಗಳ ಅವಸಾನಕ್ಕೆ ಕಾರಣವಾಗಿರುವುದರಿಂದ ಮೆಸೊಪಟೋಮಿಯಾ ನಾಗರಿಕತೆಯನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಕರೆಯಲಾಗಿದೆ. ಇದನ್ನು 2 ಹಂತಕ್ಕೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಚೆನ್ನಾಗಿ ನೀವು ಅದನ್ನ ಅಧ್ಯಯನವನ್ನ ಮಾಡಿ. ಇನ್ನು ಮೆಸೊಪಟೋಮಿಯಾ ನಾಗರಿಕತೆಯ ಲಕ್ಷಣಗಳು. ಮೆಸೊಪಟೋಮಿಯಾ ನಾಗರಿಕತೆಯ ಲಕ್ಷಣಗಳನ್ನ ಈಗ ನಾವು ಒಂದೊಂದಾಗಿ ತಿಳಿತವೆ. ನಿಮಗೆ 2 ಹಂತಕ್ಕೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು. ಮೆಸೊಪಟೋಮಿಯಾ ನಾಗರಿಕತೆಯ ಉದಯಕ್ಕೆ ಕಾರಣವಾದಂತಹ ನದಿಗಳನ್ನು ಹೆಸರಿಸಿ. ಯಾವ ನದಿಗಳ ಬಯಲಿನಲ್ಲಿ ಮೆಸೊಪಟೋಮಿಯಾ ನಾಗರಿಕತೆ ಬೆಳೆದು ಬಂದಿತು? ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಎಂಬ ನದಿಗಳ ಬಯಲಿನಲ್ಲಿಯೇ ಈ ನಾಗರಿಕತೆಯ ಬೆಳವಣಿಗೆ ಅನ್ನೋದು ಆಯಿತು. ಇನ್ನು ಇವರ ರಾಜಕೀಯ ಜೀವನ. ಮೆಸೊಪಟೋಮಿಯಾ ನಾಗರಿಕತೆಯ ಲಕ್ಷಣಗಳಲ್ಲಿ ಮೊದಲನೇದಾಗಿ ರಾಜಕೀಯ ಜೀವನ. ಮೆಸೊಪಟೋಮಿಯಾ ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂತಹ ರಾಜಕೀಯ ಜೀವನದ ಪ್ರಮುಖವಾದಂತಹ ಅಂಶಗಳು ಅಂತ ಹೇಳಿದ್ರೆ ನಗರ ರಾಜ್ಯಗಳು. ಮೊದಲಿಗೆ ಹಳ್ಳಿಗಳ ಬೆಳವಣಿಗೆ ಆಗುತ್ತೆ. ಮೆಸೊಪಟೋಮಿಯಾ ನಾಗರಿಕತೆಯಲ್ಲಿ ಹಳ್ಳಿಗಳ ಬೆಳವಣಿಗೆ ಆಯಿತು. ಹಳ್ಳಿಗಳೇ ಮುಂದೆ ಬೆಳೆದು ನಗರಗಳಾಗಿ ಪರಿವರ್ತನೆಯನ್ನು ಹೊಂದಿದ್ವು. ಹಾಗಾಗಿನೇ ಅಲ್ಲಿ ನಗರ ರಾಜ್ಯಗಳ ಉದಯ ಅಥವಾ ಏಳಿಗೆ ಅಂತಕ್ಕಂಥದ್ದು ಆಯಿತು. ಇಂತಹ ಹಲವು ನಗರ ರಾಜ್ಯಗಳು ಸೇರಿ ರಾಜ್ಯಗಳಾದವು. ಅಂತಹ ಹಲವು ರಾಜ್ಯಗಳು ಸೇರಿ ಸಾಮ್ರಾಜ್ಯಗಳ ಉದಯ ಅಂತಕ್ಕಂಥದ್ದು ಆಯಿತು. ಈ ನಗರ ರಾಜ್ಯಗಳಿಂದಲೇ ರಾಜ್ಯಗಳು, ರಾಜ್ಯಗಳಿಂದಲೇ ಸಾಮ್ರಾಜ್ಯದ ಉದಯ ಅಂತಕ್ಕಂಥದ್ದು ಆಯಿತು. ಈಗ ನಗರ ರಾಜ್ಯಗಳಿಂದ ರಾಜ್ಯಗಳು, ರಾಜ್ಯಗಳಿಂದ ಸಾಮ್ರಾಜ್ಯದ ಉದಯ ಅಂತಕ್ಕಂಥದ್ದು ಮೆಸೊಪಟೋಮಿಯಾದಲ್ಲಿ ಆಯಿತು. ಇನ್ನು ಆ ಸಾಮ್ರಾಜ್ಯದ ಮುಖ್ಯಸ್ಥನನ್ನ ರಾಜ ಅಥವಾ ಅರಸ ಎಂದು ಕರೆಯಲಾಗ್ತಾ ಇತ್ತು. ಅರಸನನ್ನ ದೇವರ ಪ್ರತಿನಿಧಿ, ರಾಜನನ್ನ ದೇವರ ಪ್ರತಿನಿಧಿ ಅಂತೇಳಿ ಭಾವಿಸಲಾಯಿತು. ದೇವರು ನಮ್ಮನ್ನ ಆಳಲಿಕ್ಕಾಗಿಯೇ ಅರಸನನ್ನ, ರಾಜನನ್ನ ಸೃಷ್ಟಿಸಿದ್ದಾನೆ ಎಂಬ ನಂಬಿಕೆ ಮೆಸೊಪಟೋಮಿಯನ್ನಲ್ಲಿ ಬಲವಾಗಿ ಬೆಳೆದಿದೆ. ಹಾಗಾಗಿ ರಾಜ ದೈವದತ್ತ ಅಧಿಕಾರವನ್ನ ಹೊಂದಿದ್ದ. ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತೇಳಿ ಅವರನ್ನ ನಂಬಲಾಗಿದೆ. ಹಾಗಾದರೆ ದೈವದತ್ತವಾದಂತಹ ಅಧಿಕಾರವನ್ನು ಹೊಂದಿದ್ದು ಆಡಳಿತ ಮತ್ತು ಧರ್ಮ ಎರಡರ ಮುಖ್ಯಸ್ಥನಾಗಿಯೂ ಅವನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಇವನಿಗೆ ಅಪರಿಮಿತವಾದಂತಹ ಅಧಿಕಾರ ಎಂಬತಕ್ಕಂಥದ್ದು ಇತ್ತು. ಹಾಗೆಯೇ ಮೆಸೊಪಟೋಮಿಯಾದ ಸಂಪೂರ್ಣ ಆಸ್ತಿ ಮತ್ತು ಸಂಪತ್ತಿನ ಒಡೆಯ ಇವನಾಗಿದ್ದ. ಇಡೀ ಮೆಸೊಪಟೋಮಿಯಾದ ಆಸ್ತಿ ಮತ್ತು ಸಂಪತ್ತು ಅಂತಕ್ಕಂಥದ್ದಿದೆ, ಅದು ಯಾರಿಗೆ ಸೇರಿತ್ತು ಅಂತಂದ್ರೆ ರಾಜನಿಗೆ ಸೇರಿತ್ತು. ಈಗ ಅಪರಿಮಿತವಾದಂತಹ ಅಧಿಕಾರವನ್ನ ಹೊಂದಿ ಮೆಸೊಪಟೋಮಿಯಾದ ಅರಸರು, ರಾಜರು ಆಡಳಿತ ಅಂತಕ್ಕಂಥದನ್ನ ನಡೆಸ್ತಾ ಇದ್ರು. ಇನ್ನು ಪ್ರಾಂತ್ಯಾಡಳಿತವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ರಾಜ್ಯಪಾಲರನ್ನ ನೇಮಿಸಲಾಗ್ತಾ ಇತ್ತು, ಗವರ್ನರ್ಸ್. ಪ್ರಾಂತ್ಯಾಡಳಿತವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ರಾಜ ಪ್ರಾಂತ್ಯಾಧಿಕಾರಿಗಳನ್ನ ನೇಮಕವನ್ನು ಮಾಡ್ತಾ ಇದ್ದ.
ರಾಜ್ಯಪಾಲರು ಅಂತ ಕರೆಯಲಾಗ್ತಾ ಇತ್ತು. ಆ ರಾಜ್ಯಪಾಲರು ಸ್ಥಳೀಯ ಆಡಳಿತವನ್ನ, ಪ್ರಾಂತ್ಯಗಳ ಆಡಳಿತದ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಯಶಸ್ವಿಯಾಗಿ ಅವರು ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಅಧಿಕಾರಿ ವರ್ಗ, ರಾಜ ಆಡಳಿತದಲ್ಲಿ ತನಗೆ ಅನುಕೂಲವನ್ನ ಮಾಡಿಕೊಳ್ಳಲಿಕ್ಕಾಗಿ ಅನೇಕ ಅಧಿಕಾರಿಗಳನ್ನು ನೇಮಕವನ್ನ ಮಾಡ್ತಾ ಇದ್ದ. ಆ ಅಧಿಕಾರಿಗಳ ನೆರವನ್ನ ಪಡೆಯುವುದರ ಮೂಲಕ ರಾಜ್ಯದ ಆಡಳಿತವನ್ನ, ಸಾಮ್ರಾಜ್ಯದ ಆಡಳಿತವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಯಾವ ರಾಜ ದುರ್ಬಲನಾಗ್ತಾ ಇದ್ನೋ ಆಗ ಅಧಿಕಾರಿಗಳು ಪ್ರಬಲರಾಗ್ತಾ ಇದ್ರು ಮತ್ತು ಆಡಳಿತ ಅಧಿಕಾರಿಗಳ ಕೈಗೆ ಸೇರ್ತಾ ಇತ್ತು. ಯಾವ ರಾಜ ಸಮರ್ಥನಾಗಿರ್ತಾ ಇದ್ನೋ ಆಗ ಅಧಿಕಾರಿಗಳು ರಾಜ ಹೇಳಿದಂತೆ ಕೇಳ್ತಾ ಇದ್ರು. ರಾಜ ಪ್ರಬಲನಾಗಿ ಸಾಮ್ರಾಜ್ಯದ ಆಡಳಿತವನ್ನ ನಡೆಸ್ತಾ ಇದ್ದ. ಇನ್ನು ಸೈನ್ಯಾಡಳಿತ, ಸರದಾರರು ಸೈನ್ಯಾಡಳಿತವನ್ನ ನೋಡ್ಕೊಳ್ತಾ ಇದ್ರು. ರಾಜ ದುರ್ಬಲನಾದಾಗ ಸರದಾರರು ಪ್ರಬಲರಾಗಿ ಅವರ ಆಡಳಿತ ಸಹ ನಮಗೆ ಮೆಸೊಪೊಟೇಮಿಯಾದಲ್ಲಿ ಕಂಡುಬರುತ್ತೆ. ಹೀಗೆ ಸರದಾರರು ಸೈನ್ಯಾಡಳಿತದ ನಿರ್ವಹಣೆಯನ್ನು ಮಾಡ್ತಾರೆ. ಇನ್ನು ಇವರ ರಾಜಕೀಯ ಜೀವನದಲ್ಲಿ ಕಂಡುಬರ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಅಂಚೆ ಪದ್ಧತಿ. ಅಂಚೆ ಪದ್ಧತಿಯನ್ನ ಆರಂಭಿಸಿದಂತ ವಿಶ್ವದ ಮೊದಲಿಗರು ಯಾರು ಅಂತ ಹೇಳಿದ್ರೆ ಮೆಸೊಪೊಟೇಮಿಯನ್ನರು. ಅಂಚೆ ಕುದುರೆ ಪದ್ಧತಿ ಅಂತಕ್ಕಂಥದ್ದು ಅವರು ಜಾರಿಗೆ ತಂದಂತಹ ಒಂದು ಪೋಸ್ಟಲ್ ಸಿಸ್ಟಮ್, ಅಂಚೆ ವ್ಯವಸ್ಥೆ ಅಂತಕ್ಕಂಥದ್ದು ತೆಗಿತ್ತು. ಕುದುರೆಗಳ ಮೂಲಕ ಪತ್ರಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ ಅಂಚೆ ಪದ್ಧತಿಯನ್ನ ಆರಂಭಿಸಿದ ಮೊದಲಿಗರು ಮೆಸೊಪೊಟೇಮಿಯನ್ನರು. ಹೀಗೆ ಇವರ ರಾಜಕೀಯ ಜೀವನದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂತಹ ಅಂಶಗಳು, ಲಕ್ಷಣಗಳು ಅಂದರೆ ರಾಜ ಅವನನ್ನು ದೇವರ ಪ್ರತಿನಿಧಿ ಅಂತ ಕರೆದು ಅವನೇ ಆಡಳಿತ ಮತ್ತು ಧರ್ಮದ ಮುಖ್ಯಸ್ಥನಾಗಿದ್ದು ಅಪರಿಮಿತವಾದಂತಹ ಅಧಿಕಾರವನ್ನು ಅವನು ಅನುಭವಿಸ್ತಾ ಇದ್ದ. ಇಡೀ ಸಾಮ್ರಾಜ್ಯದ ಸಂಪತ್ತು ಮತ್ತು ಆಸ್ತಿಯ ಒಡೆಯನಾಗಿ ಅವನು ಕಂಡುಬರ್ತಾನೆ. ಇನ್ನು ಪ್ರಾಂತ್ಯಾಡಳಿತವನ್ನು ನೋಡಿಕೊಂಡು ಹೋಗಲಿಕ್ಕಾಗಿ ರಾಜ್ಯಪಾಲರನ್ನ ನೇಮಕವನ್ನು ಮಾಡ್ತಾ ಇದ್ದ. ಹಾಗೆಯೇ ಆಡಳಿತದ ನಿರ್ವಹಣೆಗಾಗಿ, ಸುಗಮ ಆಡಳಿತದ ನಿರ್ವಹಣೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳನ್ನ ನೇಮಕವನ್ನು ಮಾಡ್ತಾ ಇದ್ದ. ಸೈನ್ಯವನ್ನು ನೋಡಿಕೊಳ್ಳಲಿಕ್ಕೆ ಸರದಾರರನ್ನ ನೇಮಕವನ್ನ ಮಾಡಲಾಗಿತ್ತು. ಮತ್ತು ಅಂಚೆ ಪದ್ಧತಿ ಅಂತ ವಿಶ್ವದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದಂತಹ ಕೀರ್ತಿ ಇವರುಗಳಿಗೆ ಸಲ್ಲುತ್ತದೆ. ಇನ್ನು ಇವರ ರಾಜಕೀಯ ಜೀವನದಲ್ಲಿ ನಿಮಗೆ 5 ಅಂಕಕ್ಕೆ ಪ್ರಮುಖವಾಗಿ ಹಮ್ಮುರಾಬಿಯ ಕುರಿತಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಹಮ್ಮುರಾಬಿಯ ಸಾಧನೆಗಳನ್ನ ವಿವರಿಸಿ. ಹಮ್ಮುರಾಬಿಯ ಸಾಧನೆಗಳನ್ನ ವಿವರಿಸಿ ಅಥವಾ ಹಮ್ಮುರಾಬಿಯ ಕಾನೂನು ಸಂಹಿತೆಯನ್ನ ಕುರಿತು ಟಿಪ್ಪಣಿ ಬರೆಯಿರಿ ಅಂತೇಳಿ 5 ಅಂಕಕ್ಕೆ ಈ ಚಾಪ್ಟರ್ ಅಲ್ಲಿ ಬರಬಹುದಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಇದ್ದರೆ ಹಮ್ಮುರಾಬಿಯ ಸಾಧನೆಗಳು. ನಾನು ಆಗಲೇ ಹೇಳಿದೆ, ಹಮ್ಮುರಾಬಿ ಅಮೋರಿಯನ್ನರ ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರ ಪ್ರಸಿದ್ಧನಾದಂತಹ ಅರಸ. ಅಮೋರಿಯನ್ನರ ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರ ಪ್ರಸಿದ್ಧನಾದಂತಹ ಅರಸನಾಗಿದ್ದಾನೆ. ಇವನು ಸಾಶಾಪೂರ್ವ 2123ರಿಂದ 2081ರವರೆಗೆ ಆಡಳಿತವನ್ನ ನಡೆಸ್ತಾನೆ. 2123ರಿಂದ 2081ರವರೆಗೆ ಇವನು ಆಡಳಿತವನ್ನ ನಡೆಸಿದ. ಇವನೊಬ್ಬ ಸಾಮ್ರಾಜ್ಯವಾದಿ. ಹಮ್ಮುರಾಬಿ ಒಬ್ಬ ಸಾಮ್ರಾಜ್ಯವಾದಿ, ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟತಕ್ಕಂಥ ಕನಸನ್ನ ಅವನು ಹೊಂದಿದ್ದ. ಹಾಗಾಗಿ ಅವನು ಸುಮೇರ ಮತ್ತು ಅಗಾಧೆ ಎರಡನ್ನೂ ವಶಪಡಿಸಿಕೊಳ್ತಾರೆ. ಅಂದ್ರೆ ಸುಮೇರಿಯನ್ನರನ್ನು ಮತ್ತು ಅಕ್ಕಾಡಿಯನ್ನರನ್ನ ಸೋಲಿಸಿ ಅವರ ರಾಜಧಾನಿಗಳನ್ನು ವಶಪಡಿಸಿಕೊಂಡು ಏಕೀಕೃತ ಮೆಸೊಪೊಟೇಮಿಯಾ ಎನ್ನುವುದನ್ನು ಅವನು ಸ್ಥಾಪನೆ ಅನ್ನೋದನ್ನು ಮಾಡ್ತಾನೆ. ಹಾಗಾಗಿ ನೀವು ನನ್ನ ಏನ್ ಕರೀತಾರೆ ಸಾಮ್ರಾಜ್ಯವಾದಿ, ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಕರೆಯಲಾಗಿದೆ. ಹಾಗೆಯೇ ಇವನೊಬ್ಬ ದಕ್ಷ ಆಡಳಿತಗಾರ. ಮೆಸೊಪೊಟೇಮಿಯಾವನ್ನು ಆಳಿದಂತಹ ಅರಸರಲ್ಲಿಯೇ ಅತ್ಯಂತ ದಕ್ಷನಾದಂತಹ ಆಡಳಿತಗಾರ ಯಾರು ಅಂತ ಹೇಳಿದ್ರೆ ಅದು ಹಮ್ಮುರಾಬಿ.
ವಿದ್ಯಾಸಂಪನ್ನ ಮತ್ತು ಕಾನೂನುಗಳ ರಚನೆಕಾರ. ಹಾಗಾಗಿ ಇವನ ಕಾಲದಲ್ಲಿ ವ್ಯವಸ್ಥಿತವಾದಂತಹ ಆಡಳಿತ ಎನ್ನುವುದು ಮೆಸೊಪೊಟೇಮಿಯಾದಲ್ಲಿ ಜಾರಿಗೆ ಬರುತ್ತೆ. ಹಾಗೆ ಇವನೊಬ್ಬ ಸರ್ವಾಧಿಕಾರಿ. ಸಾಮ್ರಾಜ್ಯವಾದಿ, ದಕ್ಷ ಆಡಳಿತಕಾರ ಮತ್ತು ಸರ್ವಾಧಿಕಾರಿಯೂ ಆಗಿದ್ದ. ಎಲ್ಲ ಅಧಿಕಾರಗಳನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡು ತಾನೇ ನೇರವಾದಂತಹ ಆಡಳಿತವನ್ನು ಚಲಾಯಿಸ್ತಾನೆ ಮತ್ತು ಅಪರಿಮಿತವಾದಂತಹ ಅಧಿಕಾರವನ್ನು ಹೊಂದಿ ಅವನ ಆಡಳಿತವನ್ನು ಮಾಡ್ತಾನೆ. ಹಾಗಾಗಿ ಒಬ್ಬ ಪ್ರಾಚೀನ ಶ್ರೇಷ್ಠ ಸರ್ವಾಧಿಕಾರಿಯ ಗುಣಗಳನ್ನ ನಾವು ಯಾರಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಹಮ್ಮುರಾಬಿಯಲ್ಲಿ ಕಾಣಬಹುದು. ಹಾಗಾಗಿ ನಮ್ಮ ಸಾಮ್ರಾಜ್ಯವಾದಿ, ದಕ್ಷ ಆಡಳಿತಗಾರ ಮತ್ತು ಸರ್ವಾಧಿಕಾರಿಯೂ ಸಹ ಆಗಿದ್ದ. ಇನ್ನು ಇವನ ಸಾಧನೆಗಳನ್ನ ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ ಏಕೀಕೃತ ಸಾಮ್ರಾಜ್ಯದ ಸ್ಥಾಪನೆ. ಇವನ ಮೊದಲ ಸಾಧನೆ ಅಂತ ಹೇಳಿದ್ರೆ ಏಕೀಕೃತ ಸಾಮ್ರಾಜ್ಯ ಸ್ಥಾಪನೆ. ಸುಮೇರ ಮತ್ತು ಅಗಾಧೆ. ಸುಮೇರಿಯನ್ನರ ರಾಜಧಾನಿ ಸುಮೇರ, ಅಕ್ಕಾಡಿಯನ್ನರ ರಾಜಧಾನಿ ಅಗಾಧೆ. ಆ ಸುಮೇರಿಯನ್ನರನ್ನ ಅಕ್ಕಾಡಿಯನ್ನರನ್ನ ಸೋಲಿಸಿ ಅವರ ಪ್ರದೇಶಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಬ್ಯಾಬಿಲೋನಿಯಾ ಎಂಬ ಹೊಸ ನಗರವನ್ನು ನಿರ್ಮಿಸಿ ಆ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಏಕೀಕೃತವಾದಂತಹ ಸಾಮ್ರಾಜ್ಯವನ್ನ ಹಮ್ಮುರಾಬಿ ನಿರ್ಮಾಣವನ್ನ ಮಾಡ್ತಾನೆ. ಇದು ಅವನ ಮೊದಲ ಸಾಧನೆ, ಏಕೀಕೃತವಾದಂತಹ ಸಾಮ್ರಾಜ್ಯದ ಸ್ಥಾಪನೆ. ಇನ್ನು ಎರಡನೇದು ಕಲೆ ಮತ್ತು ವಾಸ್ತುಶಿಲ್ಪ. ಬ್ಯಾಬಿಲೋನಿಯಾ ಎಂಬ ಹೊಸ ನಗರವನ್ನು ನಿರ್ಮಿಸಿದ್ದಷ್ಟೇ ಅಲ್ಲದೆ ಅನೇಕ ಸ್ಮಾರಕಗಳನ್ನ, ಕಟ್ಟಡಗಳನ್ನ ಹಮ್ಮುರಾಬಿಯ ಆಡಳಿತ ಕಾಲದಲ್ಲಿ ನಿರ್ಮಾಣವನ್ನು ಮಾಡಲಾಗುತ್ತದೆ. ಅರಮನೆಗಳು, ಕೋಟೆಗಳು ಮತ್ತು ದೇವಾಲಯಗಳನ್ನ ಇವರು ನಿರ್ಮಾಣವನ್ನು ಮಾಡ್ತಾರೆ. ಹಾಗಾಗಿ ಹಮ್ಮುರಾಬಿಯ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಅಂತಕ್ಕಂಥದ್ದು ಮೆಸೊಪೊಟೇಮಿಯಾದಲ್ಲಿ ಆಯಿತು. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹಮ್ಮುರಾಬಿ ಅರಮನೆಗಳನ್ನ, ಕೋಟೆಗಳನ್ನ, ದೇವಾಲಯಗಳನ್ನು ನಿರ್ಮಿಸುವ ಮೂಲಕ ಕೊಡುಗೆಯನ್ನ ನೀಡಿದ್ದಾನೆ. ಇನ್ನು ವ್ಯವಸ್ಥಿತ ಆಡಳಿತ ಸಂಘಟನೆ. ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಹಮ್ಮುರಾಬಿ ಆಡಳಿತ ಪುನರ್ ಸಂಘಟನೆ ಅನ್ನೋದನ್ನ ಮಾಡ್ತಾನೆ. ತನ್ನ ವಿಶಾಲವಾದಂತಹ ರಾಜ್ಯಗಳನ್ನ ಹಲವು ಪ್ರಾಂತ್ಯಗಳಾಗಿ, ಜಿಲ್ಲೆಗಳಾಗಿ ವಿಭಜನೆಯನ್ನ ಮಾಡ್ತಾನೆ. ತನ್ನ ವಿಶಾಲವಾದಂತಹ ಸಾಮ್ರಾಜ್ಯವನ್ನ ಪ್ರಾಂತ್ಯಗಳಾಗಿ, ಜಿಲ್ಲೆಗಳಾಗಿ ವಿಭಜನೆಯನ್ನ ಮಾಡ್ತಾನೆ. ಈ ಪ್ರಾಂತ್ಯಗಳ ಮತ್ತು ಜಿಲ್ಲೆಗಳ ಆಡಳಿತವನ್ನು ನೋಡ್ಕೊಂಡು ಹೋಗ್ಲಿಕ್ಕಾಗಿ ಇವನ ಕೇಂದ್ರೀಯ ಮತ್ತು ಪ್ರಾಂತೀಯ ಎಂಬ ಅಧಿಕಾರಿಗಳನ್ನು ನೇಮಿಸ್ತಾನೆ. ಕೇಂದ್ರೀಯ ಮತ್ತು ಪ್ರಾಂತೀಯ ಎಂಬ ಅಧಿಕಾರಿಗಳನ್ನು ನೇಮಿಸಿ ದಕ್ಷ ರೀತಿಯಿಂದ ಆಡಳಿತ ವ್ಯವಸ್ಥೆ ಜಾರಿಗೆ ಬರುವಂತೆ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಈಗ ಆಡಳಿತವನ್ನು ಪುನರ್ ಸಂಘಟನೆಯನ್ನು ಮಾಡುವುದರ ಮೂಲಕ ಆಡಳಿತದಲ್ಲಿ ದಕ್ಷತೆಯನ್ನ ಮತ್ತು ಭ್ರಷ್ಟಾಚಾರವಾದ ರಹಿತವಾದಂತಹ ಆಡಳಿತ ಜಾರಿಗೆ ಬರಲಿಕ್ಕೆ ಕಾರಣೀಭೂತ. ಇನ್ನು ಇವರ ನಾಲ್ಕನೆಯ ಸಾಧನೆ ಕಾನೂನು ಸಂಹಿತೆ. ಹಮ್ಮುರಾಬಿ ಕಾನೂನು ಸಂಹಿತೆಯನ್ನ ಜಾರಿಗೆ ತರ್ತಾನೆ. ಇದನ್ನ ಹಮ್ಮುರಾಬಿಯ ಕಾನೂನು ಸಂಹಿತೆ ಅಂತಲೇ ಕರೆಯಲಾಗಿದೆ. ಹಮ್ಮುರಾಬಿ ಆಡಳಿತಕ್ಕಿಂತಲೂ ಅವನು ಯುದ್ಧಗಳಿಗಿಂತಲೂ ಹೆಚ್ಚು ಪ್ರಸಿದ್ಧನಾಗಿರುವುದು ಮತ್ತು ಇಂದಿಗೂ ಸಹ ವಿಶ್ವದ ಇತಿಹಾಸದಲ್ಲಿ ಅವನ ಹೆಸರು ಅಳಿಯದೆ ಉಳಿದಿರುವುದು, ಅಜರಾಮರವಾಗಿರುವುದು ಯಾವ ಕಾರಣದಿಂದ ಅಂದರೆ
ಅವನು ಜಾರಿಗೆ ತಂದಂತಹ ಕಾನೂನು ಸಂಹಿತೆಯಿಂದಾಗಿ. ಹೀಗೆ ಕಾನೂನು ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ವಿಶ್ವದ ಇತಿಹಾಸದಲ್ಲಿ ಅವನು ಕೀರ್ತಿವಂತನಾಗಿದ್ದಾನೆ ಮತ್ತು ಅಮರನಾಗಿ ಉಳಿದಿದ್ದಾನೆ. ಇವನೊಬ್ಬ ಕಾನೂನು ಸಂಗ್ರಾಹಕ. ಹಮ್ಮುರಾಬಿಯ ಕಾನೂನು ಸಂಹಿತೆ ಅಂತ ಬಂದಿದೆ. ಇದು ಪ್ರಾಚೀನ ಕಾನೂನುಗಳ ಸಂಗ್ರಹವಾಗಿದೆ. ಅಂದು ಮೆಸಪಟೋಮಿಯಾದಲ್ಲಿ ಜಾರಿಯಲ್ಲಿದ್ದಂತಹ ಎಲ್ಲ ಕಾನೂನುಗಳನ್ನ ಸಂಗ್ರಹಣೆ ಎಂಬುದನ್ನ ಮಾಡ್ತಾರೆ. ಆ ಸಂಗ್ರಹಿಸಿದಂತಹ ಕಾನೂನುಗಳನ್ನ ವಿಂಗಡಣೆಯನ್ನ ಮಾಡ್ತಾರೆ. ಸಂಗ್ರಹಿಸಿದಂತಹ ಕಾನೂನುಗಳನ್ನ ವಿಂಗಡಿಸತಕ್ಕಂಥ ಪ್ರತ್ಯೇಕಿಸತಕ್ಕಂಥ ಕೆಲಸವನ್ನ ಮಾಡಿದ. ಕೆಲವು ಕಾನೂನುಗಳಿಗೆ ತಿದ್ದುಪಡಿಯನ್ನ ಸುಧಾರಣೆಯನ್ನ ಜಾರಿಗೆ ತರ್ತಾರೆ. ದೋಷಪೂರಿತವಾದಂತಹ ಕಾನೂನುಗಳನ್ನು ಬೇರ್ಪಡಿಸಿ ಆ ಕೆಲವು ಕಾನೂನುಗಳಿಗೆ ತಿದ್ದುಪಡಿಯನ್ನ ಸುಧಾರಣೆಗಳನ್ನ ಜಾರಿಗೊಳಿಸತಕ್ಕಂಥ ಕೆಲಸವನ್ನ ಮಾಡಿದ. ಹಾಗೆಯೇ ಆ ಕಾನೂನುಗಳಿಗೆ ಹೊಸ ಕಾನೂನುಗಳನ್ನ ಸೇರ್ಪಡೆಯನ್ನ ಮಾಡ್ತಾನೆ. ಹಳೆಯ ಕಾನೂನುಗಳ ಜೊತೆಗೆ ಕೆಲವು ಹೊಸ ಕಾನೂನುಗಳನ್ನು ಅವನು ಸೇರ್ಪಡೆ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಹಾಗೆ ಸಂಗ್ರಹಿಸಿದಂತಹ, ವಿಂಗಡಿಸಿದಂತಹ, ಸುಧಾರಿಸಿದಂತಹ ಮತ್ತು ಹೊಸದಾಗಿ ಸೇರ್ಪಡೆಗೊಂಡಂತಹ ಕಾನೂನುಗಳಿಗೆ ಸಂಖ್ಯೆಯನ್ನ ನಿಗದಿಪಡಿಸ್ತಾನೆ. ಪ್ರತಿಯೊಂದು ಕಾನೂನಿಗೂ ನಿರ್ದಿಷ್ಟ ಸಂಖ್ಯೆ ಅಂತಕ್ಕಂಥದ್ದನ್ನು ಅವನು ನಿಗದಿಪಡಿಸ್ತಾನೆ. ಹಾಗಾಗಿನೇ ಇವನ ಕಾನೂನಿನಲ್ಲಿ ಕಾನೂನು ಸಂಹಿತೆಯಲ್ಲಿ 282 ಕಾನೂನುಗಳು ಕಂಡುಬರ್ತವೆ. ಇವನ ಕಾನೂನು ಸಂಹಿತೆ ಅಂತ ಕನ್ನಡೇನಿದೆ ಅದರಲ್ಲಿ ಒಟ್ಟಾಗಿ 282 ಕಾನೂನುಗಳು ಕಂಡುಬರುತ್ತವೆ. ಈ ಕಾನೂನುಗಳು ಯಾವುದರ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿವೆ ಅಂತ ಹೇಳಿದ್ರೆ, ಯಾವ್ಯಾವ ವಿಚಾರವನ್ನು ಕುರಿತಾಗಿ ನೀವು ತಿಳಿಸ್ತವೆ ಅಂತ ಹೇಳಿದ್ರೆ, ಆಸ್ತಿ, ವ್ಯಾಪಾರ, ಅಪಘಾತ, ಕಾರ್ಮಿಕರು, ಗುಲಾಮರು, ಮದುವೆ, ವಿಚ್ಛೇದನ, ಸ್ತ್ರೀ ಪುರುಷ ಅಧಿಕಾರಗಳು, ಹೀಗೆ ಮಾನವನ ಜೀವನದ ಪ್ರತಿಯೊಂದು ಆಯಾಮದ ಕುರಿತಾಗಿಯೂ ಇವನ ಕಾನೂನು ಸಂಹಿತೆ ಅಂತಕ್ಕಂಥದ್ದು ಕಾನೂನುಗಳನ್ನ ಒಳಗೊಂಡಿತ್ತು. ಅಂದ್ರೆ ಮಾನವನ ಜೀವನದ ಎಲ್ಲ ಆಯಾಮಗಳನ್ನ ಕಾನೂನಿನ ಚೌಕಟ್ಟಿಗೆ ಒಳಪಡಿಸತಕ್ಕಂತಹ ಕೆಲಸವನ್ನ ಹಮ್ಮುರಾಬಿ ಅನ್ನುವನು ಮಾಡಿದ. ಇವನು ರಚಿಸಿರ್ತಕ್ಕಂಥ ಈ ಕಾನೂನು ಸಂಹಿತೆ ಅಂತಕ್ಕಂಥದ್ದೇನಿದೆ, ಇದನ್ನ ವಿಶ್ವದ ಪ್ರಥಮ ಲಿಖಿತ ಕಾನೂನು ಸಂಗ್ರಹ ಅಂತ ಕರೆಯಲಾಗಿದೆ. ಹಾಗಾಗಿ ಹಮ್ಮುರಾಬಿಯನ್ನ 1ನೇ ಜಸ್ಟೀನಿಯನ್ ಅಂತೇಳಿ ಕರೀತಾರೆ. ಹಮ್ಮುರಾಬಿಯನ್ನ 1ನೇ ಜಸ್ಟೀನಿಯನ್, ವಿಶ್ವದ ಮೊದಲ ಕಾನೂನು ಸಂಗ್ರಾಹಕ ಅಂತೇಳಿ ಇವರನ್ನ ಕರೆಯಲಾಗಿದೆ. ಹೀಗೆ ವಿಶ್ವದ ಮೊದಲ ಕಾನೂನು ಸಂಗ್ರಹವನ್ನ ಹಮ್ಮುರಾಬಿ ಅಂತಕ್ಕಂಥವನು ಮಾಡಿದ. ಇವನ ಕಾನೂನುಗಳು ಆಸ್ತಿ, ವ್ಯಾಪಾರ, ಅಪಘಾತ, ಕಾರ್ಮಿಕರು, ಗುಲಾಮರು, ಮದುವೆ, ವಿಚ್ಛೇದನ, ಸ್ತ್ರೀ ಪುರುಷ ಅಧಿಕಾರಗಳು ಮುಂತಾದ ಎಲ್ಲವುಗಳನ್ನ ಇದು ಒಳಗೊಂಡಿತ್ತು. ಈ ಒಂದು ಕಾನೂನು ಸಂಹಿತೆಯು ಮಾರ್ಡುಕ್ ದೇವಾಲಯದಲ್ಲಿರ್ತಕ್ಕಂಥ ಒಂದು ಕಪ್ಪು ಶಿಲೆಯ ಮೇಲೆ ಬರೆಯಲ್ಪಟ್ಟಿದೆ. ಮಾರ್ಡುಕ್ ದೇವಾಲಯದಲ್ಲಿರ್ತಕ್ಕಂಥ ಒಂದು ಕಪ್ಪು ಶಿಲೆಯ ಮೇಲೆ ಈ ಕಾನೂನುಗಳನ್ನ ಬರೆಯಲಾಗಿದೆ. ಈ ಕಾನೂನುಗಳನ್ನ ಶಮಾಶ್ ಅಂದ್ರೆ ಶಮಾಶ್ ಅಂತ ಹೇಳಿದ್ರೆ ಮೆಸಪಟೋಮಿಯನ್ನರು ಆರಾಧಿಸ್ತಾ ಇದ್ದಂತಹ ಸೂರ್ಯ ದೇವತೆ, ಪ್ರಮುಖವಾದಂತಹ ದೇವತೆ. ಆ ಸೂರ್ಯ ದೇವತೆಯಿಂದ ಕಾನೂನುಗಳನ್ನು ವರವಾಗಿ ಪಡೆಯುತ್ತಿರುವಂತೆ ಚಿತ್ರಿಸಲಾಗಿದೆ. ಆ ದೇವರೇ ಹಮ್ಮುರಾಬಿಗೆ ಕಾನೂನುಗಳನ್ನ ವರದ ರೂಪದಲ್ಲಿ ನೀಡ್ತಾ ಇದ್ದಾನೆ, ಅವುಗಳನ್ನ ಹಮ್ಮುರಾಬಿ ಜಾರಿಗೊಳಿಸ್ತಾ ಇದ್ದಾನೆ ಅಂತಕ್ಕಂಥ ಚಿತ್ರವನ್ನ ಆ ಒಂದು ಮಾರ್ಡುಕ್ ದೇವಾಲಯದಲ್ಲಿರ್ತಕ್ಕಂಥ ಕಪ್ಪು ಶಿಲೆಯ ಮೇಲೆ ಚಿತ್ರಿಸಲಾಗಿದೆ. ಹೀಗೆ ದೇವರ ಪ್ರತಿನಿಧಿಯಾಗಿ ದೇವರು ಕೊಟ್ಟಂತಹ ಕಾನೂನುಗಳನ್ನೇ ತಾನು ಜಾರಿಗೆ ತರ್ತಾ ಇದ್ದಾನೆ ಅಂತೇಳಿ ಜನರನ್ನು ಅವನು ನಂಬಿಸುವ ಕೆಲಸ ಎಂಬುದನ್ನ ಮಾಡಿದ್ದಾರೆ. ಈ ಕಾನೂನು ಸಂಗ್ರಹ ಅಂತಕ್ಕಂಥದ್ದೇನಿದೆ, ಇದು ಪ್ರಬುದ್ಧವಾದಂತಹ ಸುಧಾರಿತವಾದಂತಹ ಕಾನೂನು ಸಂಗ್ರಹವಾಗಿದೆ.
ಇದೊಂದು ಪ್ರಬುದ್ಧ ಸುಧಾರಿತ ಕಾನೂನು ಸಂಗ್ರಹವಾಗಿದ್ದು ಅಮಾನವೀಯ ಶಿಕ್ಷೆಗಳ ಮಿಶ್ರಣವಾಗಿದೆ. ಇವು ಪ್ರಬುದ್ಧವಾದಂತಹ ಕಾನೂನುಗಳು, ಸುಧಾರಿತವಾದಂತಹ ಕಾನೂನುಗಳಾಗಿದ್ದು ಅಮಾನವೀಯ ಶಿಕ್ಷೆಗಳಿಂದ ಕೂಡಿವೆ. ಆಗಿನ ಕಾಲಕ್ಕೆ ಜಾರಿಗೊಳಿಸಿದಂತಹ ಬಲಿಷ್ಠವಾದಂತಹ ಕಾನೂನುಗಳಾಗಿವೆ ಮತ್ತು ಕಠೋರ ಶಿಕ್ಷೆಗಳನ್ನ ಈ ಕಾನೂನು ಸಂಹಿತೆ ಅಂತಕ್ಕಂಥದ್ದು ಒಳಗೊಂಡಿದೆ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಟಿಟ್ ಫಾರ್ ಟ್ಯಾಟ್ ಅಂತ ಕರೀತವಲ್ಲ, ಹಾಗೆ ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಎಂಬ ತತ್ವದ ಆಧಾರದ ಮೇಲೆ ಈ ಕಾನೂನು ಎಂತಕ್ಕಂಥದ್ದು ರಚಿತವಾಗಿದೆ. ಇನ್ನು ಇದರಿಂದ ಆದಂತಹ ಅನುಕೂಲಗಳು, ಈ ಕಾನೂನು ಸಂಹಿತೆ ಜಾರಿಗೆ ಬಂದಿದ್ದರಿಂದ ಆದಂತಹ ಅನುಕೂಲಗಳೇನು? ಇದರಿಂದ ಸ್ತ್ರೀಯರಿಗೆ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು, ಮಹಿಳೆಯರಿಗೆ ಸ್ತ್ರೀಯರಿಗೆ ಆಸ್ತಿಯ ಹಕ್ಕನ್ನ ನೀಡಲಾಗುತ್ತದೆ. ಹೇಗೆ ಈಜಿಪ್ಟ್ ನಾಗರಿಕತೆಯಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ನೀಡಿದ್ರು, ಹಾಗೆಯೇ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹಮ್ಮುರಬಿ ಜಾರಿಗೆ ತಂದಂತಹ ಈ ಕಾನೂನು ಸಂಹಿತೆ ಮಹಿಳೆಯರಿಗೆ ವಿಶೇಷವಾದಂತಹ ಸೌಲಭ್ಯಗಳನ್ನ ಒದಗಿಸಿಕೊಡ್ತು. ಮಹಿಳೆಯರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟು ಸಂಪತ್ತಿನ ಒಡೆಯರಾಗುವಂತೆ ಮಾಡಿತು ಮತ್ತು ಅವರಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನ ನೀಡಿತು. ಸಮಾನತೆಯ ತತ್ವವನ್ನ ಜಾರಿಗೆ ತಂತು. ಸಮಾನತೆ, ಸ್ತ್ರೀ ಪುರುಷ ಸಮಾನತೆ ಅಂತಕ್ಕಂಥದ್ದನ್ನ ಜಾರಿಗೆ ತಂತು. ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ತಗ್ಗಿಸತಕ್ಕಂಥ ಕೆಲಸವನ್ನ ಮಾಡಿತು. ಇವನ ಕಾನೂನು ಸಮಿತಿಯು ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು ಎಂಬ ತತ್ವದ ಮೇಲೆ ನಿರ್ಧರಿತ ಆಗ್ತಾ ಇತ್ತು. ಅಲ್ಲಿ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ರಾಜ ಇರ್ಬೋದು, ಗುಲಾಮ ಇರ್ಬೋದು, ಎಲ್ಲರಿಗೂ ಈ ಕಾನೂನುಗಳು ಅನ್ವಯವಾಗ್ತಾ ಇದ್ವು. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರಾಗಿದ್ದರು. ಹಾಗಾಗಿನೇ ಈ ಕಾನೂನುಗಳು ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನ ತಗ್ಗಿಸಿದ್ವು, ಭೇದ ಭಾವವನ್ನ ನಿವಾರಣೆಯನ್ನು ಮಾಡಿ ಸಮಾಜದಲ್ಲಿ ಸಮಾನತೆ ಸ್ಥಾಪನೆಯಾಗಲಿಕ್ಕೆ ಕಾರಣವಾದವು. ಹಾಗೆಯೇ ಗುಲಾಮರಿಗೆ ಸ್ವಾತಂತ್ರ್ಯ, ಗುಲಾಮರು ಸಹ ಆಸ್ತಿಯನ್ನ ಹೊಂದಬಹುದಾಗಿತ್ತು ಮತ್ತು ಕೆಲವೊಂದು ವಿಶೇಷ ಸವಲತ್ತುಗಳನ್ನು ಅವರು ಪಡೆಯಬಹುದಾಗಿತ್ತು. ಹಾಗೆಯೇ ಅವರು ಸ್ವಾತಂತ್ರ್ಯವನ್ನು ಪಡೆಯಬಹುದಾಗಿತ್ತು. ಕೆಲವು ಷರತ್ತುಗಳನ್ನು ಪೂರೈಸುವುದರ ಮೂಲಕ ಅವರು ಸ್ವಾತಂತ್ರ್ಯವನ್ನು ಸಹ ಪಡೆಯಬಹುದಾಗಿತ್ತು. ಹೀಗೆ ಸಮಾಜದ ಅತ್ಯಂತ ಕೆಳ ತುಳಿತಕ್ಕೆ ಒಳಗಾದಂತಹ ಗುಲಾಮಿ ವರ್ಗದವರಿಗೂ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಕೀರ್ತಿ ಯಾರಿಗೆ ಸಿಗುತ್ತೆ ಅಂತಂದರೆ ಹಮ್ಮುರಾಬಿಯ ಕಾನೂನು ಸಂಹಿತೆಗೆ ಸಲ್ಲುತ್ತದೆ. ಶ್ರೀಮಂತರಿಗೂ ಸಹ ಕಠೋರ ಶಿಕ್ಷೆಗಳನ್ನ ಈ ಕಾನೂನಿನ ಅಡಿಯಲ್ಲಿ ನೀಡಲಾಗ್ತಾ ಇತ್ತು. ಉದಾಹರಣೆಗೆ ಹೇಳೋದಾದ್ರೆ, ವೈದ್ಯ ರೋಗಿಯ ರೋಗವನ್ನ ಗುಣಪಡಿಸುವಲ್ಲಿ ಅವನೇನಾದರೂ ವಿಫಲನಾದ್ರೆ ರೋಗಿಗೆ ವೈದ್ಯ ಪರಿಹಾರವನ್ನು ನೀಡಬೇಕಾಗಿತ್ತು. ಅವನ ರೋಗವನ್ನು ಪತ್ತೆ ಹಚ್ಚಿ ಅವನ ರೋಗವನ್ನು ಗುಣಪಡಿಸುವಲ್ಲಿ ವೈದ್ಯ ಏನಾದರೂ ವಿಫಲನಾದ್ರೆ ರೋಗಿಗೆ ವೈದ್ಯ ಏನನ್ನ ಕೊಡಬೇಕಾಗಿತ್ತು ಅಂತಂದ್ರೆ ಪರಿಹಾರ ಎನ್ನುವುದನ್ನ ಕೊಡಬೇಕಾಗಿತ್ತು. ಮನೆಯನ್ನ ಕಟ್ಟತಕ್ಕಂಥ ಮೇಸ್ತ್ರಿ ಅಥವಾ ಕರಗಾರ ಮನೆಯನ್ನ ಕಟ್ಟುವ ಸಂದರ್ಭದಲ್ಲಿ ಮನೆಯ ಗೋಡೆ ಏನಾದರೂ ಕುಸಿದು ಬಿದ್ದು ಮನೆಯ ಯಜಮಾನ ಮರಣವನ್ನು ಹೊಂದಿದರೆ ಮೇಸ್ತ್ರಿಯ ತಲೆಯನ್ನ ಕಡಿಯಲಾಗ್ತಾ ಇತ್ತು. ಹೀಗೆ ಮುಯ್ಯಿಗೆ ಮುಯ್ಯಿ, ಯಾರಾದ್ರೂ ಒಂದು ಕಣ್ಣನ್ನು ಕಳೆದ್ರೆ ಅವರ ಎರಡೂ ಕಣ್ಣುಗಳನ್ನ ತೆಗೆಯಲಾಗ್ತಾ ಇತ್ತು. ಯಾರಾದ್ರೂ ಒಂದು ಕಾಲು ಮುರಿದ್ರೆ ಅವರ ಎರಡೂ ಕಾಲುಗಳನ್ನ ಮುರಿಯಲಾಗ್ತಾ ಇತ್ತು. ಯಾರಾದ್ರೂ ಕಳ್ಳತನವನ್ನು ಮಾಡಿದ್ರೆ ಆ ಕಳ್ಳನ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಕಳೆದುಕೊಂಡಂತವನಿಗೆ ಪರಿಹಾರ ಅಂತಕ್ಕಂಥದ್ದನ್ನ ನೀಡಲಾಗ್ತಾ ಇತ್ತು. ಹೀಗೆ ಮುಯ್ಯಿಗೆ ಮುಯ್ಯಿ, ಕಣ್ಣಿಗೆ ಕಣ್ಣು ಎಂಬ ತತ್ವದ ಆಧಾರದ ಮೇಲೆ ಈ ಕಾನೂನುಗಳು ಜಾರಿಗೆ ಬರ್ತವೆ. ಇದರ ಉದ್ದೇಶ ಜನರಲ್ಲಿ ಕಾನೂನಿನ ಭಯವನ್ನು ಮೂಡಿಸಿ ಅಪರಾಧದ ಸಂಖ್ಯೆಯನ್ನ ಕಡಿಮೆ ಮಾಡುವುದಾಗಿತ್ತು. ಕಾನೂನಿನ ಭಯದ ಮೂಲಕ, ಶಿಕ್ಷೆಯ ಭಯದ ಮೂಲಕ ಅಪರಾಧಗಳ ಸಂಖ್ಯೆಯನ್ನು ಕಡಿಮೆ
ಹಮ್ಮುರಾಬಿ ಈ ಕಾನೂನು ಸಂಹಿತೆ ಅನ್ನೋದನ್ನ ಜಾರಿಗೆ ತರ್ತಾನೆ. ಇದಿಷ್ಟು ಹಮ್ಮುರಾಬಿಯ ಸಾಧನೆ. ಅವನ ಪ್ರಮುಖ ಸಾಧನೆಗಳು ಅಂತ ಹೇಳಿದ್ರೆ ಏಕೀಕೃತ ಸಾಮ್ರಾಜ್ಯದ ಸ್ಥಾಪನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವನ ಕೊಡುಗೆ, ಆಡಳಿತದ ಪುನರ್ ಸಂಘಟನೆ ಮತ್ತು ಕಾನೂನು ಸಂಹಿತೆಯ ಜಾರಿ ಅಂತಕ್ಕಂಥದ್ದು. ಇದನ್ನ ನಿಮಗೆ 5 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಳ್ಳಿ. ಹಮ್ಮುರಾಬಿಯ ಸಾಧನೆಗಳು 4 ಸಾಧನೆಗಳಿವೆ, ಅವುಗಳನ್ನ ಬರೀಬೇಕು. ಅಥವಾ ಹಮ್ಮುರಾಬಿಯ ಕಾನೂನು ಸಂಹಿತೆ ಅಷ್ಟನ್ನೇ ನಿಮಗೆ 5 ಅಂಕಕ್ಕೆ ಪ್ರಮುಖವಾಗಿ ಕೇಳ್ಬೋದು. ಎಲ್ಲರೂ ಚೆನ್ನಾಗಿ ಅಧ್ಯಯನವನ್ನು ಮಾಡಿ. ನಮಸ್ಕಾರ. ಮುಂದಿನ ತರಗತಿಯಲ್ಲಿ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯ ಇತರೆ ಲಕ್ಷಣಗಳನ್ನು ಕುರಿತಾಗಿ ನಾವು ಅಧ್ಯಯನವನ್ನು ಮಾಡೋಣ. ಎಲ್ರಿಗೂ ನಮಸ್ಕಾರ.